ಇವತ್ತಿನ ಟಾಪಿಕ್ ರೀ ಗೌರವದ ಮೇಲೆ ಐತ್ರಿ. ಇದು ಶಬ್ದ ಭಾಳ ಇಂಪಾರ್ಟೆಂಟ್ ಐತಿ. ಹೇಳ್ತಾರು ನಿಮಗೆ ಗೌರವ ಬೇಕಂದ್ರೆ ಫಸ್ಟ್ ಗೌರವ ನಾವೆಲ್ಲರಿಗೂ ಕೊಡ್ಬೇಕ್ರಿ. ಎಲ್ಲಿ ಸ್ನೇಹ ಪ್ರೀತಿ ಗೌರವ ಇರಂಗಿಲ್ಲ ಅಲ್ಲಿ ಎಂಥದ ಪಂಚ ಪರಾಳ ಇದ್ರೂ ಕೂಡ ಪಕ್ವಾನ್ ಇದ್ರೂ ಕೂಡ ಅಲ್ಲಿ ಜೀರ್ಣ ಆಗಂಗಿಲ್ಲ ರೀ. ಬರೀ ಎಲ್ಲ ಇದ್ರೂ ಕೂಡ ಗೌರವ ಇರಲಿಲ್ಲ ಅಂದ್ರೆ ಅಲ್ಲಿ ಇರ್ಬೇಕಂತ ಅನ್ಸಂಗಿಲ್ಲ, ಬಿಟ್ಟು ಹೋಗ್ತೇವೆ ರೀ ನಾವು. ಹೌದು ಇಲ್ಲ? ಅಲ್ಲಿ ಸ್ನೇಹ ಪ್ರೀತಿ ಗೌರವ ಇಲ್ಲ ಅಂದ್ರೆ ಅಲ್ಲಿದ್ದ ಬಿಟ್ಟು ಹೋಗ್ತೀವಿ, ಏನು ಬೇಕಾಗೇ ಇಲ್ಲ, ಅವಶ್ಯಕತೆನೇ ಇಲ್ಲ ಅಂತ ಹೇಳಿ. ಸರಿ, ಭಾಳ ಚಂದ ಇಂಗ್ಲೀಷ್ನಾಗ ಹೇಳ್ತಾರೆ, ನಿಮಗೆ ಹೆಂಗೆ ಬೇರೆಯವರು ನಿಮ್ಮನ್ನು ಟ್ರೀಟ್ ಮಾಡ್ಬೇಕಂತ ಹೆಂಗೆ ಇಷ್ಟ ಐತಲ್ಲ ಹಂಗೆ ನೀವು ಅವ್ರನ್ನ ಟ್ರೀಟ್ ಮಾಡಿರಿ, ಹಂಗೆ ನಿಮ್ಗೆ ಅವ್ರು ಟ್ರೀಟ್ ಮಾಡ್ತಾರೆ. ನಮಗೆಲ್ಲರಿಂದನೂ ಅವ್ರು ಹಂಗೆ ನಮ್ಗೆ ಟ್ರೀಟ್ ಮಾಡಲಿ ಅಂತ ನಮ್ಗೆ ಇಷ್ಟ ಆಗೈತೆ ರೀ. ಕರೆ ನಮ್ಮ ಕ್ವಶನ್ ನಾವು ಕೇಳ್ಕೊಬೇಕು, ನಾವು ಅವ್ರನ್ನ ಹಂಗೆ ಟ್ರೀಟ್ ಮಾಡ್ತೇವೇನು ಅಂತ ಕೇಳ್ಬೇಕು. ಯಾವಾಗ ನಾವು ಬೇರೆಯವ್ರನ್ನ ಹಂಗೆ ಟ್ರೀಟ್ ಮಾಡ್ತೇವೆ ನಮ್ಗೆ ಅವಶ್ಯವಾಗಿ ಗೌರವ ಸಿಕ್ಕೇ ಸಿಗ್ತೈತಿ. ಈಗ ನೋಡೋಣ್ರಿ, ಗೌರವ ಮೊಟ್ಟ ಮೊದಲು ನಾವು ಯಾರ್ಯಾರಿಗೆ ಕೊಡಬೇಕು? ಫಸ್ಟ್ ನಾವು ಗೌರವ ಎಲ್ಲರಿಗೂ ಕೊಡ್ಬೇಕ್ರಿ, ಎಲ್ಲರಿಗೂ ಕೊಡ್ಬೇಕ್ರಿ. ಇದು ಹಿಂಗಂತಲ್ಲ, ಯಾವ ಆತ್ಮಕ್ಕೂ ಗೌರವದ ಅವಶ್ಯಕತೆ ಇಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಇವ್ರು ಸಣ್ಣವ್ರು ಅದಾರಪ್ಪ, ಇವ್ರಿಗೆ ಸಣ್ಣವ್ರಿಗೇನು ಗೌರವ ಅವಶ್ಯಕತೆ ಇಲ್ಲ, ಇವ್ರು ದೊಡ್ಡವ್ರು ಅದಾರಪ್ಪ, ಇವ್ರು ಭಾಳ ಅವಶ್ಯಕತೆ ಐತಿ, ಅಥವಾ ಜಗತ್ನಾಗ ಏನೋ ಪ್ರಾಣಿ ಪಕ್ಷಿಗಳದ ಅವಕ್ಕಂತೂ ಏನೂ ಅವಶ್ಯಕತೆನೇ ಇಲ್ಲ ಅಂತ ಅನ್ನಕ್ಕೆ ಹೋಗ್ಬಾರ್ದು. ಎಲ್ಲರಿಗೂ ಗೌರವದ ಅವಶ್ಯಕತೆ ಐತಿ. ಈಗ ಗೌರವದ ಅವಶ್ಯಕತೆ ಇರಲಿಲ್ಲ, ಅಲ್ಲಿ ಏನರ ಗೌರವ ಹೋಗಿ ಅಪಮಾನ ಆತಂದ್ರೆ ಅದೇನಾಗ್ಬಿಡ್ತದ್ರಿ, ಮಹಾಭಾರತ ಆಕೈತ್ರಿ. ಆಕೆ ಬರೀ ದ್ರೌಪದಿ ಏನು ಮಾಡಿದ್ಲು ರೀ? ಬರೀ ನಕ್ಕಿದ್ಲು, ಅಷ್ಟೇ ಒಂದ ಮಾತು ಅಂದಿದ್ಲು, ಪೂರ ಮಹಾಭಾರತ ಮಾಡಿಬಿಟ್ರಿ. ಹಂಗಾರಿ ನಮಗೆ ಗೌರವ ಕೊಡೋಕೆ ಬರಲಿಲ್ಲ ಅಂದರೂ ಕೂಡ ಅಪಮಾನ ಮಾತ್ರ ಯಾರಿಗೂ ಎಂದೂ ಮಾಡಬಾರ್ದು. ಅಪಮಾನದ ಘಾವ ಏನೈತಲ್ರಿ ಭಾಳ ಕೆಟ್ಟೈತ್ರಿ. ಅದು ಎಂದಿಗೂ ಸಹಿಸ್ಕೋಕ್ಕಾಗೋದಿಲ್ಲ ರೀ. ಅದು ಅವ್ರು ಹೊಳ್ಳಿ ತೀರ್ಸ್ಕೊಂಬಟ್ಟ ಅವ್ರು ಬಿಡಂಗೇನೂ ಇಲ್ಲ. ನೀವು ಭಲೆ ಮ್ಯಾಗ ಏನು ಬೇಕಾ ಸಾರಿ ಕೇಳ್ರಿ, ಏನು ಬೇಕಾದ ಮಾಡಿರಿ, ಖರೆ ಅಪಮಾನದ ಘಾವ ಏನೈತ್ರಿ ಭಾಳ ಇರ್ತೈತಿ. ಅದಕ್ಕೆ ಬಾಬಾ ಯಾಕೆ ಒಂದು ಮಾತು ಹೇಳ್ತಾನಂದ್ರೆ, ಗೌರವ ಎಲ್ಲರಿಗೂ ಕೊಡಬೇಕು. ನಾವೇನು ಮಾಡ್ತಿರ್ತೀವಿ ಹೇಳ್ರಿ ನೋಡೋಣ, ಗೌರವ ಹೆಂಗೆ ಕೊಡ್ತಿರ್ತೀವಿ ಹೇಳ್ರಿ ನೋಡೋಣ. ಯಪ್ಪ ಇವ್ರು ದೊಡ್ಡವ್ರು ಅದಾರು, ಇವ್ರು ಭಾಳ ಗಳಿಸ್ಯಾರು, ಇವ್ರು ಭಾಳ ಸಾಧಿಸ್ಯಾರು, ಗೌರವ ಹೆಚ್ಚು ಕೊಡ್ತೇವೆ. ಒಬ್ಬ ವ್ಯಕ್ತಿನ ಹಂಗೆ ನಾವು ಕೀಳಾಗಿ ನೋಡಿಬಿಡ್ತೇವೆ. ಖರೆ ನಿಮ್ಗೇನು ಗೊತ್ತೈತಿ ಯಾರ್ದು ಭಾಗ್ಯ ಯಾವಾಗ ಚೇಂಜ್ ಆಕೈತಂತ ಹೇಳಿ? ಯಾರ್ದು ಭಾಗ್ಯ ಯಾವಾಗ ಚೇಂಜ್ ಆಕೈತೆ ನಿಮ್ಗೇನೂ ಗೊತ್ತಿಲ್ಲ. ಯಾರು ಹೆಂಗೆ ಟರ್ನ್ ಆಗ್ತಾರೋ ಗೊತ್ತಿಲ್ಲ. ಆ ಟೈಮ್ನಾಗ ನಾ ಇವ್ರಿಗೆ ಹಿಂಗೆ ಅನ್ಬಾರ್ದಿತ್ತು ನೋಡ್ರಿ, ನಾ ಇವ್ರಿಗೆ ಹಂಗೆ ಅಪಮಾನ ಮಾಡಬಾರ್ದಿತ್ತು ನೋಡ್ರಿ, ನಾ ಇವ್ರಿಗೆ ಅಸಹ್ಯ ಮಾಡಬಾರ್ದಿತ್ತು ನೋಡ್ರಿ ಅಂತ ನಾವಾಗ ಹಳಾಳಿ ಮಾಡ್ರೆ ಅವ್ರು ನಿಮ್ಮ ಹೃದಯದಿಂದ ತೆಗೆದು ಹಾಕಿಬಿಟ್ಟಿರ್ತಾರೆ. ಅವಾಗ ಏನು ಮಾಡೋಕ್ಕೆ ಸಾಧ್ಯ ಐತಿ? ಅದಕ್ಕೆ ಬಾಬಾ ಭಾಳ ಹೇಳ್ತಾರೆ, ನಮ್ಮ ಶಬ್ದದ ಮೇಲೆ, ನಮ್ಮ ಸಂಕಲ್ಪದ ಮೇಲೆ, ನಮ್ಮ ವ್ಯವಹಾರದ ಮೇಲೆ ಭಾಳ ಅಟೆನ್ಷನ್ ಇರಬೇಕು ಅಂತ ಹೇಳ್ತಾರೆ. ಈಗ ನೋಡೋಣ್ರಿ, ಮೊದಲು ಗೌರವ ನಮ್ಮ ದೊಡ್ಡವ್ರಿಗೆ ಕೊಡ್ಬೇಕು ರೀ. ನಮ್ಗಿಂತ ಯಾರು ಸೀನಿಯರ್ ಇರ್ತಾರಲ್ರಿ ಅವ್ರಿಗೆ ನಾವು ಗೌರವ ಕೊಡ್ಬೇಕು. ಒಂದು ಸ್ಕೂಲ್ನಾಗ ಒಬ್ಬ ಹುಡುಗ ಇರ್ತಾಡ್ರಿ, ಅವ್ರ ಪಪ್ಪ ಬಂದು ದಿವಸ ಬಂದು ಅವ್ರ ಅಜ್ಜಾಗ ಬಂದು ಎಲ್ಲ ಹೇಳ್ತಿರ್ತಾನೆ ರೀ. ಆ ದಿವಸ ಏನಾಕೈತಂದ್ರೆ ಆ ಹುಡುಗ ಬಂದು ಅಜ್ಜಾಗ ಹೇಳ್ತಾನು, ಅಜ್ಜ ಇವತ್ತು ನನ್ನ ಪಪ್ಪ ಇವತ್ತು ಸೂಪರ್ ಸ್ಟಾರ್ ಆಗ್ಯಾರು ಅಂಥೇಳಿ. ಅವಾಗ ಅಜ್ಜ ಕೇಳ್ತಾನೆ, ಯಾಕೆ ನಿಮ್ಮ ಪಪ್ಪ ಸೂಪರ್ ಸ್ಟಾರ್ ಆದ್ರಂದ್ರೆ, ನಮ್ಮಪ್ಪ ಬಂದು ಪ್ರಿನ್ಸಿಪಲ್ಗೆ ಬೈದ. ಅದಕ್ಕೆ ಹುಡುಗರು ಎಲ್ಲರೂ ಸೇರಲ್ಲಿ ಏನು ಅನ್ನಕತ್ತಾರೋ, ನಿಮ್ಮ ಪಪ್ಪ ಸೂಪರ್ ಸ್ಟಾರ್ ಅಂತ. ಪಪ್ಪ ನಮ್ಮ ಪ್ರಿನ್ಸಿಪಲ್ ಹೆಂಗಾಗ್ಯಾನ ಗೊತ್ತೇನು? ಅವ ಹಸಿ ದಡ್ಡ ಅದಾನು, ಬರೀ ಹೆಬ್ಬಟ್ಲೆ ಪ್ರಿನ್ಸಿಪಲ್ ಆಗ್ಯಾನ. ಅದಕ್ಕೆ ಎಲ್ಲರೂ ಹುಡುಗರು ಏನು ಚಿಡಾಯಿಸ್ತಾರೋ, ಅವ್ನು ಬಂದ್ರೆ ಸಾಕು ಪ್ರಿನ್ಸಿ ಅಂತ ಬೈತಿರ್ತಾರೋ. ಅದಕ್ಕೆ ಇವತ್ತು ನನ್ನ ಪಪ್ಪ ಬಂದು ಬೈದು ಬಿಟ್ರು. ಅದಕ್ಕೆ ಎಲ್ಲರೂ ಹುಡುಗರು ಅನ್ನಕತ್ರು, ನಿಮ್ಮ ಪಪ್ಪ ಸೂಪರ್ ಸ್ಟಾರ್ ನೋಡಿ, ನಿಮ್ಮ ಪಪ್ಪ ಸೂಪರ್ ಸ್ಟಾರ್ ಅಂತ. ಅವಾಗ ಅಜ್ಜ ಗೊತ್ತಾತು ಅಪ್ಪ ತಪ್ಪು ಮಾಡ್ಯಾನಂತ ಹೇಳಿ. ಆಮೇಲೆ ಈಗ ಅಪ್ಪಗೆ ಪಾಠ ಕಲಿಸ್ಬೇಕಲ್ಲ, ಅದಕ್ಕೆ ಅಜ್ಜ ಏನು ಮಾಡ್ತಾನೋ, ನಡಿ ಇವತ್ತು ಎಲ್ಲರೂ ಕೂಡಿ ವಾಕಿಂಗ್ ಹೋಗುನು ಅಂತ ಹೇಳ್ತಾರೆ. ಎಲ್ಲರೂ ಕೂಡಿ ವಾಕಿಂಗ್ ಹೋಗ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ಸೈಕಲ್ದವ್ ಬಂದು ಅವ್ರ ಅಪ್ಪಗೆ ಹಾಯಿಸ್ಬಿಡ್ತಾನೆ ರೀ. ಯಾರ ಅಪ್ಪಗೆ ರೀ?
ಹುಡುಗನ ಅಜ್ಜಿಗೆ ಹೈಸ್ಕೂಲೇ ಅಪ್ಪ ಏನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದ್ರೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೀ. ನಿಂಗೆ ತಿಳಿತೈತಿಲ್ಲ, ಹೊಡ್ಯಕ್ಕೆ ತಿಳಿಯಂಗಿಲ್ಲ, ಸೈಕಲ್ ಹೆಂಗೆ ಹೊಡಿಬೇಕು ಗೊತ್ತಾಗಂಗಿಲ್ಲ ನಿನಗೆ, ಅಲ್ಲಿ ಹಿರಿಯರು ಹೊಂಟಾರು, ಅಜ್ಜ ಹೊಂಟಾರು, ವಯಸ್ಸಾದವ್ರು ಹೊಂಟಾರು, ನಿಂಗೆ ತಿಳಿಯಂಗಿಲ್ಲ ನಿನಗೆ ಹೆಂಗೆ ಹೊಡಿಬೇಕಂತ ಹೇಳಿ. ಅವಾಗ ಅಪ್ಪ ಹೇಳ್ತಾನೆ, ಅಜ್ಜ ಹೇಳ್ತಾನೆ, ಇರಲಿ ಬಿಡು, ಅವ್ನು ತಿಳಿಯಂಗಿಲ್ಲ, ಅವ ಹೊಸ್ದಾಗದಾನ, ಸಣ್ಣವದಾನ, ಅವ್ನಿಗೆ ಗೊತ್ತಾಗಂಗಿಲ್ಲ, ಬಿಟ್ಟು ಬಿಡತ್ತೆ. ಹಂಗೆಂಗೆ ತಿಳಿಯಂಗಿಲ್ಲ, ಅವ್ರು ಹಿರಿಯರಾಗ ತಿಳಿಯಂಗಿಲ್ಲ. ಅದಕ್ಕೆ ಅವ ಅಜ್ಜ ಹೇಳ್ತಾನೆ, ಮತ್ತು ನೀ ಏನು ಮಾಡಿದಿ? ಎಲ್ಲ ಸಣ್ಣ ಹುಡುಗರ ಮುಂದೆ ಆ ಪ್ರಿನ್ಸಿಪಲಿಗೆ ಬೈಸಿದಿಲ್ಲ ನೀನು. ಈಗ ನಿನಗೆ ನಮ್ಮ ಅಪ್ಪಗೆ ಬೈದಕ್ಕೆ ನಿನಗೆ ಎಷ್ಟು ತ್ರಾಸ ಆಗತೈತೆ, ಬರೀ ಸೈಕಲ್ ಹಾದಿದ್ದಕ್ಕೆ ನಿನಗೆ ನೋವು ಮಾಡಿದಕ್ಕೆ ನಿನಗೆ ಎಷ್ಟು ತ್ರಾಸ ಆಗತೈತಿ. ಮತ್ತು ಆ ಪ್ರಿನ್ಸಿಪಲ್ಗೆ ಅಷ್ಟೆಲ್ಲ ಹುಡುಗರ ಮುಂದೆ ಅಸಹ್ಯ ಆಗಿರೋದಿಲ್ಲ, ಅವ್ನಿಗೆ ಎಷ್ಟು ಅಸಹ್ಯ ಆಗಿರಬೇಕು. ಅವಾಗ ಅಪ್ಪ ಹೇಳ್ತಾನು, ಇಲ್ಲಪ್ಪ, ಮತ್ತು ನನ್ನ ಮಗಗೆ ಜೋರಾಗಿ ಬೈದಿದ್ದ, ಅದಕ್ಕೆ ಪ್ರಿನ್ಸಿಪಲ್ಗೆ ಹೋಗಿ ಬೈಬೇಕಾತು ಅಂತ. ಯಾರ ಬೈಯಾಕತ್ತಾರ, ಟೀಚರ್ ಮಕ್ಳಿಗೆ ಬೈಯಾಕತ್ತಾರ ಅಂದ್ರೆ ಏನರ ಇರಬೇಕು ಅಂದಾಗ ಬೈಯಾಕತ್ತಾರ. ನೀ ಹೋಗಿ ತಪ್ಪು ಮಾಡಿ ಇಲ್ಲಿಗ ಅವ್ರಿಗೆ ಎಷ್ಟು ಅಸಹ್ಯ ಆಗಿರ್ಬೇಕು, ಹುಡುಗರ ಮುಂದೆ, ಎಲ್ಲ ಹುಡುಗರ ಮುಂದೆ ಬೈಸಿ ನೀನು ಎಷ್ಟು ನಿಂಗೆ ನೋವಾಗಿರ್ಬೇಕು ಅವ್ರಿಗೆ ಅಂತ. ಬದಲು ಹೋಗಿ ಸಾರಿ ಕೇಳ್ಬಾತ. ಆಮೇಲೆ ಹೋಗಿ ಅವ ಪ್ರಿನ್ಸಿಪಲ್ಗೆ ಹೋಗಿ ಸಾರಿ ಕೇಳ್ಬರ್ತಾನೆ, ನನ್ನಿಂದ ತಪ್ಪಾತು, ನಾವು ಹೀಗೆಲ್ಲ ನಿಮ್ಗೆ ಮಾತಾಡಬಾರ್ದಂತೆ. ಅದಕ್ಕೆ ರೀ ನಮ್ಮ ಜೀವನದಾಗೂ ಕೂಡ ನಾವು ಯಾರ ಹಿರಿಯರು ಇದ್ರೂ ಕೂಡ ನಾವೇನು ಮಾಡಬೇಕು, ಗೌರವ ಕೊಡಬೇಕು. ಅಲ್ಲಿ ಇವ್ರು ಇರ್ತಾರೆ, ಯಾರಂದ್ರೆ ಹುಡುಗರು ಇರ್ತಾರೆ. ಆ ಹುಡುಗರ ಮನೆಯೊಳಗೆ ಹಿರಿಯರಿಗೆ ಇರ್ತಾರಲ್ರಿ ಮನ್ಯಾಗ, ಯೂಶ್ವಲಿ ಹಿರಿಯರಿಗೆ ಗೌರವನೇ ಇರಂಗಿಲ್ಲ ರೀ ಮನ್ಯಾಗ. ವಯಸ್ಸಾತು ಗೌರವ ಇರಂಗಿಲ್ಲ. ಆ ಮನ್ಯಾಗ ಒಂದು ದಿವಸ ಅಜ್ಜ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿರ್ತಾನೆ ರೀ, ನಾಷ್ಟ ಕೂತಿರ್ತಾನೆ. ಕಟ್ ಆವಾಜ್ ಮಾಡ್ತಿರ್ತಾನೆ ರೀ. ಅದು ಅವ್ನು ತಿನ್ನಕ್ಕೆ ಬರ್ತಿರೋದಿಲ್ಲ, ಯಾಕೆ ಕಣ್ಣು ಕಾಣಿಸ್ತಿರೋದಿಲ್ಲ. ಎಲ್ಲ ಸಾಮಾನು ಹಂಗೆ ಎಲ್ಲ ಏನು ಮಾಡ್ತಿರ್ತಾನೆ, ಒಗಿತಿರ್ತಾನೆ ರೀ. ಅವಾಗ ಪತ್ನಿಗೆ ಮಗಗೆ ಸಿಟ್ಟು ಬರಕ್ಕೆ ಹಿಡಿತೈತಿ. ಅದಕ್ಕೆ ಬರ್ದತ್ ಹೇಳಿ ಅದ್ರಾಗ ಅಡುಗೆ ಮಾಡಿ ದಿವಸವನ್ನು ಸಪ್ರೇಟ್ ಕೊಟ್ಟು ತಿನ್ಸಕ್ಕೆ ಇಡ್ತಾರೆ. ಅದನ್ನು ಅವ್ನಿಗೆ ಅಳ್ಕೋತ ಅಜ್ಜ ನೋಡ್ಕೋತ ತಿಂತಿರ್ತಾನೆ ರೀ. ಅಟ್ಟೊತ್ತಿಗೆ ಅಲ್ಲಿ ಒಬ್ಬ ಮೊಮ್ಮಗ ಇರ್ತಾನೆ ರೀ. ಆ ಮೊಮ್ಮಗ ಅದನ್ನು ನೋಡ್ತಾನೆ ರೀ. ಅಜ್ಜಾಗ ನೋವು ಆಗೋದು ಅರ್ಥ ಆಕೈತಿ. ಆವಾಗ ಅವ ಏನು ಮಾಡ್ತಾನೆ ಅಂದ್ರೆ, ಒಂದು ದಿವಸ ಕೇಳ್ರಿ ಭಾಳ ಚಂದ ಐತಿ, ಮೊಮ್ಮಗ ಕಟ್ಗಿಲ್ದೆ ಒಂದು ಬಾಲ್ ತಯಾರು ಮಾಡ್ತಿರ್ತಾನೆ ರೀ. ಅವಾಗ ಅಪ್ಪ ಬರ್ತಾನೆ, ಏನು ಮಾಡಾಕತ್ತಿ ನೀನು ಅಂತ ಕೇಳಿದಾಗ, ನಾನು ಅದು ಕಟ್ಗಿಲೇ ಬೌಲ್ ತಯಾರು ಮಾಡತ್ತೀನಿ ಅಂತ. ಯಾಕಂದ್ರೆ ನೀವು ದೊಡ್ಡವರಾದ್ಮೇಲೆ ನಿಮಗೂ ಇದನ್ನ ಕೊಡಕ್ಕೆ ನಿಮಗೂ ಅವಂಗದು ತಿಳಿಲಿಲ್ಲ, ಇವ್ರು ಯಾಕೆ ಹಂಗೆ ಮಾಡ್ಯಾರ ಗೊತ್ತಿಲ್ಲ. ಅಂದ್ರೆ ಲಾಸ್ಟಿಗೆ ಅಂತಿಮ ಸಮಯ ಆದ್ರೆ ಇವ್ರಿಗೆ ಅದು ಬೇಕಾಕೈತಿ ಅಂತ ಹೇಳಿ ನಾ ಈಗ ತಯಾರು ಮಾಡಾಕತ್ತೀನಿ ಅಂತ. ಅವಾಗ ಅವ್ರ ಅಪ್ಪಗೆ ರಿಯಲೈಸ್ ಆಕೈತಿ ನಾ ತಪ್ಪು ಮಾಡೇನಿ ಅಂತ ಹೇಳಿ. ಹಂಗೆ ಕೊರೋನಾ ಮನ್ಯಾಗ ಯಾರು ಹಿರಿಯರು ಇರ್ತಾರಲ್ರಿ, ಅವ್ರಿಗೆ ನಾವು ಏನು ಮಾಡ್ತಿರ್ತೀವಿ ರೀ, ಶೀಲ್ ಅಂತ ನೋಡ್ಬಿಡ್ತೀವಿ. ಅವ್ರಿಗೆ ಗೌರವನೇ ಇರಂಗಿಲ್ಲ ರೀ. ಮನ್ಯಾಗ ಸೊಸಿ ಬಂದರು ಇದು ಬಂದರು ಹಿರಿಯರಾದ್ರೆ ರೀ, ಅವ್ರ ಕಾಲು ಹಿಡ್ದಿರ್ತೈತಿ, ಕೈ ಹಿಡ್ದಿರ್ತೈತಿ, ಎಲ್ಲ ಹಿಡ್ದಿರ್ತೈತಿ ಅಂದಮೇಲೆ ಅವ್ರಿಗೆ ಗೌರವನೇ ಇರಂಗಿಲ್ಲ. ಕರೆ ಅದಕ್ಕೆ ನೋಡ್ರಿ ಎಲ್ಲರ ಜೊತೆ ಚಲೋ ಇರ್ಬೇಕು. ಆ ಟೈಮ್ನಾಗ ಸೊಸಿ ಅವ್ರನ್ನ ಚಂದ ನೋಡ್ಕೋಬೇಕಂದ್ರೆ ಇದ್ದಾಗ ಇಕ್ಕಿ ಅವ್ರನ್ನ ಸೊಸಿನ ಚಂದ ನೋಡಿರ್ಬೇಕು. ಅವಾಗ ಸೊಸಿ ಅಕ್ಕಿನ ಅವ್ರನ್ನ ಚಂದ ನೋಡ್ಕೋತ. ಇವರ ಸೊಸಿಗೆ ಕಿಮ್ಮತ್ತು ಕೊಡಲಿಲ್ಲ ಅಂದ್ರೆ ಅವ್ರ ಅಂತಿಮ ಸಮಯದ ಅವ್ರು ಬಂದಾಗ ಸೊಸಿ ಅವ್ರ ಕಿಮ್ಮತ್ತು ಕೊಡಂಗಿಲ್ರಿ. ಅದಕ್ಕೆ ಹೇಳ್ತಾರೆ ಅದಕ್ಕೆ ಯಾಕೆ ಬಾಬಾ ಹೇಳ್ತಾರೆ, ಸ್ವಮಾನದಲ್ಲಿರಿ ಸಮ್ಮಾನ ಕೊಡ್ತೀರಿ ಅಂತ ಹೇಳ್ತಾರೆ. ನಾವು ಸ್ವಮಾನದಲ್ಲಿ ಇರೋದಿಲ್ಲ, ನಮಗೆ ಯಾರು ಬೇಕಾಗಿರ್ತಾರಲ್ಲ ಅವ್ರಿಗೆ ಅಟ್ಟು ಗೌರವ ಕೊಡ್ಕೋತ ಹೋಗ್ಬಿಡ್ತೇವೆ. ಅರ್ಥ ಆಗ್ತೈತ್ರಿ? ಆಮೇಲೆ ಯಾರ್ದು ಅವಶ್ಯಕತೆ ಬರ್ತೈತೆ ಅವಾಗ ಅವ್ರ ಗೌರವ ಸಿಗಂಗೇ ಇಲ್ಲ, ಕಳ್ಕೊಂಡ್ಬಿಡ್ತೇವ್ರಿ. ಅದಕ್ಕೆ ಬಾಬಾ ಹೇಳ್ತಾನೆ, ಎಲ್ಲರ ಜೊತೆನೂ ಹೆಂಗಿರ್ರಿ, ನಮ್ರವಾಗಿರ್ರಿ, ಎಲ್ಲರ ಜೊತೆನೂ ಹೆಂಗಿರಿ, ಗೌರವದಿಂದ ಇರಿ. ಇದು ಕೇಳಿರ್ಬೋದು, ಕರೆ ಎಷ್ಟೆಷ್ಟು ಆಳನಾಗಿ ಈ ಕ್ಲಾಸ್ನಾಗ ಒಳಗೆ ಹೋಗ್ತಿರಲ್ಲ ಅಷ್ಟಾಗಿ ನಮ್ಗೆ ಅನಿಸ್ತೈತೆ ನಾವು ಹೆಂಗೆ ಇರಬೇಕಪ್ಪ, ಜೀವನ ಎಷ್ಟು ಬಾಗ್ಕೊಂಡಿರ್ಬೇಕು, ಎಷ್ಟು ನಮ್ರವಾಗಿರಬೇಕು. ಇನ್ನು ನಾವು ಗೌರವ ಯಾರಿಗೆ ಕೊಡ್ಬೇಕಂದ್ರೆ, ಈಗ ಯಾರಿಗೆ ಕೊಡ್ಬೇಕ್ರಿ, ದೊಡ್ಡವರಿಗೆ. ನಾವು ಗೌರವ ಯಾರಿಗೆ ಕೊಡಬೇಕು, ನಮ್ಮ ಶಿಕ್ಷಕರಿಗೆ. ವಿದ್ಯಾರ್ಥಿಗಳಿರ್ತೇವೆ ಅಂದಮೇಲೆ ನಮಗೆ ಯಾರು ಗುರುಗಳಿರ್ತಾರೋ, ನಮಗೆ ಯಾರು ಟೀಚರ್ಗಳಿರ್ತಾರೋ ಅವ್ರಿಗೆ ನಾವೇನು ಮಾಡ್ಬೇಕ್ರಿ, ಗೌರವ ಕೊಡ್ಬೇಕು. ಹುಡುಗರೆಲ್ಲ ಸ್ಕೂಲ್ನಾಗ ಬರ್ತಿರ್ತಾರೆ, ಎಲ್ಲರೂ ಸ್ಕೂಲ್ನಾಗ ಕೂತಿರ್ತಾರೆ.
ಟೀಚರ್ಗಳು ಬಂದು ಪಾಠ ಮಾಡ್ಬೇಕಾದ್ರೆ ಬರೀ ಎರಡು ಹುಡುಗರು ಏನಿರ್ತಾರೆ ಅಂದ್ರೆ ಬರೀ ಟೀಚರ್ ಬಗ್ಗೆ ಹಿಂದೆ ಮಾತಾಡೋದು. ಕೂತ್ಕೋದೈತಿ ಟೀಚರ್ ಬಂದು ನೋಡಿ ಟೀಚರ್ ಅಂದ್ರೆ ಭಾಳ ಶಾನ್ಯಾನೂ ಇರ್ತಾವ್ರಿ. ಇಬ್ಬರು ಸ್ಟೂಡೆಂಟು ಭಾಳ ಶಾನ್ಯ ಇರ್ತಾರೆ. ಉಳ್ಕಿದವ್ರು ಸ್ಕೂಲ್ನಾಗ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಟೀಚರ್ ಏನು ಹೇಳ್ತಿರ್ತಾರೆ ಕೇಳ್ತಿರ್ತಾರೆ. ಖರೆ ಅವು ಎರಡು ಏನಿರ್ತಾವೆ ನೋಡ್ರಿ ಕಿಡಿಗೇಡಿ, ಟೀಚರ್ ಹೇಳೋಕೆ ಹಿಂದಿನ ಮಾತಾಡೋದು, ಎಲ್ಲರೂ ನಗಿಸೋದು, ಇಡೀ ಕ್ಲಾಸ್ ಹಾಲ್ನ ಎಲ್ಲರೂ ಏನು ಮಾಡೋದು ಅಸಹ್ಯ ಮಾಡೋದು. ಒಂದು ದಿವ್ಸ ನೋಡ್ತಾ ಟೀಚರ್, 2 ದಿವ್ಸ ನೋಡ್ತಾ ಟೀಚರ್, 3 ದಿವ್ಸ ನೋಡ್ತಾ, 4 ದಿವ್ಸ ಟೀಚರ್ ನೋಡ್ತಾ, 5 ದಿವ್ಸ ನೋಡ್ತಾ. ಆಮೇಲೆ ಇನ್ನು ಟೀಚರ್ಗೆ ಅನ್ನಿಸ್ತೈತಿ ಹುಡುಗರಿಗೆ ಪಾಠ ಕಳಿಸ್ಬೇಕು ತಡಿ ಅಂತ ಹೇಳಿ ಏನು ಮಾಡ್ತಾರೆ ಅಂದ್ರೆ ಎಲ್ಲ ಮಕ್ಕಳಿಗೆ ಒಂದು ಗಿಡ ಕೊಡ್ತಾಳ್ರಿ. ಗಿಡ ಕೊಟ್ಟ ಬೀಜ ಹಾಕಿಸಿ ಏನು ಮಾಡ್ತಾರೆ ಅಂದರೆ ಈ ಗಿಡ ಬೆಳೆಸ್ಬೇಕಂತ ಹೇಳ್ತಾರೆ. ಎಲ್ಲರೂ ಹುಡುಗರು ಟೀಚರ್ ಹೆಂಗೆ ಹೇಳ್ತಾರೆ, ಎಟ್ಟೆಟ್ಟು ನೀರು ಹಾಕಬೇಕು, ಏನೇನು ಮಾಡಬೇಕು ಎಲ್ಲ ಹೇಳ್ತಾರೆ, ಅಟ್ಟಟ್ಟು ಮಾಡ್ತಾರೆ. ಖರೆ ಇವಕ್ಕೆ ಎರಡಕ್ಕೂ ನಾ ಶಾನೆ ಅದೇನಂತ ಇರ್ತೈತಲ್ಲ ಇವಕ್ಕೆ ಎರಡಕ್ಕೂ ಅದೇನೇನು ತಗೋ ಏನಂತ ಒಂದು ಏನು ಮಾಡ್ತೈತಿ, ಎಟ್ಟು ಟೀಚರ್ ಕೇಳಾಕತ್ತಿದ್ರು ಕೇಳುವತ್ತ ಹೆಂಗೆ ಹೇಳ್ತಾ ಟೀಚರ್ ಹೇಳಾರ್ದನ ಜಾಸ್ತಿ ನೀರು ಹಾಕೈತಿ, ಅದು ಗಿಡ ಒಣಗ್ತೈತಿ. ಒಬ್ಬಂದೇನೈತಿ ಅದೇನು ಟೀಚರ್ ಏನು ಹೇಳ್ತಾಳೆ ಆಕಿಂದೇನು ಕೇಳೋದೇ ತಗೋ, ಹಂಗೇನು ಮಾಡೋದೇ ತಗೋ ಅಂತ ಅದನ್ನ ಹಾಕಕ್ಕೆ ಹೋಗಂಗೆ ಒಣಗಂಗಿಲ್ಲ. ಆಮೇಲೆ ಒಂದು ತಿಂಗಳು ಆದ್ಮೇಲೆ ಟೀಚರ್ ಆಗಿ ಎಲ್ಲ ಗಿಡಗಳನ್ನು ನೋಡ್ತಾರೆ, ಎಲ್ಲರದ್ದು ಗಿಡ ಹಸಿರಾಗಿರ್ತೈತಿ, ಇವರಿಬ್ಬರದ ಏನಾಗಿರ್ತೈತಿ. ಆವಾಗ ಟೀಚರ್ ಹೇಳ್ತಾರೆ ನಾವೇನು ಹೇಳ್ತಿರ್ತೀವಿ ಲಕ್ಷ ಕೊಟ್ಟು ಕೇಳಬೇಕು. ಅದಕ್ಕೆ ನೋಡ್ರಿ ಗೌರವ ಅಂದರೆ ಹೆಂಗೆ ರೀ, ಅನೇಕ ರೀತಿ ಐತಿ. ಗೌರವ ಅಂದರೆ ಏನು ರೀ, ಕೇಳೋದ್ರು. ಒಬ್ರು ಯಾರೋ ಏನೋ ಹೇಳಾಕತ್ತಾರ ಅಂದಮೇಲೆ ಏನು ಹೇಳಾಕತ್ತಾರು, ಎದಕ್ಕೆ ಹೇಳತ್ತಾರು, ಕಿವಿ ಕೊಟ್ಟು ಲಕ್ಷ ಕೊಟ್ಟು ಕೇಳೋದು ಏನು ರೀ, ಇದು ಕೂಡ ಗೌರವ ಕೊಟ್ಟಂಗೆ. ನಾವೇನು ಮಾಡ್ತೀವಿ, ನಾವು ಕೇಳಂಗೂ ಇಲ್ಲ, ಹೂನು ಅನ್ನಂಗಿಲ್ಲ. ಬರೀ ಹ್ಞೂ ಅಂದ್ರೆ ಸಾಕ್ರಿ, ಹೂನು ಅನ್ನಂಗಿಲ್ಲ, ಹಾಂ 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 ಮಾಡಿಬಿಟ್ಟು ಬಿಡ್ತೇವೆ ರೀ. ಇದೇನು ರೀ ಟೀಚರ್ಸಿಗೆ ನಾವು ಗೌರವ ಕೊಡೋದು. ಮತ್ತು ನಾವು ಎಲ್ಲ ಫ್ರೆಂಡ್ಸಿಗೂ ನಮ್ಮ ಜೊತೆಗಾರ ಇರೋತ್ತ ಅವ್ರಿಗೂ ಸಹಿತ ಗೌರವ ಕೊಡ್ಬೇಕು. ಒಬ್ಬ ಹುಡುಗ ಇರ್ತಾನೆ ರೀ, ಭಾಳ ರಿಚ್ ಇರ್ತಾನೆ ರೀ, ಭಾಳ ಶ್ರೀಮಂತ ಇರ್ತಾನೆ, ಮತ್ತು ಶಾಣೆನೂ ಇರ್ತಾನೆ. ಖರೆ ಅವನಾಗ ನಾ ಶಾಣೆ ಅದೇ ನಾನು ಅಭಿಮಾನ ಭಾಳ ಇರ್ತೈತೆ ರೀ. ಅದಕ್ಕೆ ಅವ ಏನು ಮಾಡ್ತಿರ್ತಾನಂದ್ರೆ ಅಲ್ಲಿ ಆ ಸ್ಕೂಲ್ನಾಗ ಒಬ್ಬ ಹುಡುಗ ಇರ್ತಾನೆ, ಅವ ಒಟ್ಟ ಶಾಣೆ ಇರ್ತಾನೆ. ಆ ಸ್ಕೂಲ್ನಾಗ ಆ ಹುಡುಗ ಆ ಸ್ಕೂಲದ ಏನಿರ್ತಾರೆ ಅಂದ್ರೆ ಕಸ ಪರಿಶೆ ಮಾಡೋ ಇರ್ತಾರೆ. ಆ ಕಸ ಪರಿಶೆ ಮಾಡೋ ಎದುರುಗಡೆ ಬಂದ್ರೆ ಇವು ಹುಡುಗ ಶ್ರೀಮಂತ ಹುಡುಗ ಬರೀ ಹಂಗಸೋದು, ಕೀಳು ಭಾವನೆಯಲ್ಲೇ ನೋಡೋದು, ಅಂತ ಹಿಂಗೆ ಮಾತಾಡ್ತಿರ್ತಾರೆ. ಅಪ್ಪಗೂ ಮಾತಾಡ್ತಿರ್ತಾನೆ. ಮತ್ತು ಅವ್ರ ಅಪ್ಪನ ಮಗ ಏನು ಇವ್ನ ಕ್ಲಾಸ್ಮೇಟ್ ಇರ್ತಾನೆ, ಅವನಿಗೂ ಕೂಡ ಏನು ಮಾಡ್ತಿರ್ತಾನೆ ಅಂದ್ರೆ ಹಂಗಸ್ತಿರ್ತಾನೆ. ಕಸ ಪರಿಶೆ ಮಾಡುವಂಥ ಮಗ ಇವ ಅಂಥೇಳಿ ಹಂಗಸ್ತಿರ್ತಾನೆ. ಒಂದು ಸ್ಕೂಲ್ನಾಗ ಕಾಂಪಿಟೇಷನ್ ಇಡ್ಲಾಕೈತಿ. ಆ ಕಾಂಪಿಟೇಷನ್ನಾಗ ಅವನಿಗೆ ಭಾಳ ಅಭಿಮಾನ ಇರ್ತೈತಿ, ನಾನು ಫಸ್ಟ್ ಬರ್ತೀನಿ ಅಂತ ಹೇಳಿ. ಖರೆ ಆ ಸ್ಕೂಲ್ ಕಾಂಪಿಟೇಷನ್ನಾಗ ಇವು ಫಸ್ಟ್ ಬರ್ತಾನೋ, ಇವನಿಗೆ ಪ್ರೈಸ್ ಸಿಗ್ತೈತಿ. ಆವಾಗ ಅವ ಎಲ್ಲರಿಗೆ ಎದುರುಗಡೆ ನಿಂತು ಹೇಳ್ತಾನೋ, ಇವತ್ತು ನನ್ನ ಸ್ಕೂಲ್ನಾಗ ಫಸ್ಟ್ ಪ್ರೈಸ್ ನಂಗೆ ಸಿಗಬೇಕಂದ್ರೆ ನಮ್ಮ ಪಪ್ಪನ ಕಾರಣ ಮತ್ತು ನನ್ನ ಟೀಚರ್ಸ್ ಗುರುಗಳ ಕಾರಣ ಅಂಥೇಳಿ. ಆವಾಗ ಅವನಿಗೆ ಅನ್ನಿಸ್ತೈತಿ ನಾವು ಯಾರನ್ನೂ ಕೂಡ ಕೀಳಂತ ನೋಡಬಾರ್ದು, ಯಾರನ್ನೂ ಕೂಡ ನಾವು ಕಡಿಮಂತ ನೋಡಬಾರ್ದು. ನಿಮಗೆ ಎಲ್ಲರಿಂದನೂ ಗೌರವ ಬೇಕಂದ್ರೆ ನಾವು ಯಾರನ್ನೂ ನೋಡಬಾರ್ದು. ನಮಗೆ ಇವ್ರಿಗೆ ಅಷ್ಟು ಕಿಮ್ಮತ್ತು ಕೊಡೋದ್ರಿ, ಇವ್ರಿಗೆ ಕಿಮ್ಮತ್ತು ಕೊಡಲಿಲ್ಲ ನಡಿತೈತಿ, ಇವ್ರಿಗೆ ಹೆಂಗೆ ಬೇಕಾದ್ರೆ ಮಾತಾಡ್ಬೋದ್ರಿ, ಇವ್ರು ದೊಡ್ಡವ್ರು ಅದಾರ ಇವ್ರು ಕೊಡೋದು ಬೇಕ್ರಿ, ಇವ್ರಿಗೆ ನಡಿತೈತೆ ತಗೋರಿ. ಮತ್ತು ನಿಮಗೂ ಅದ ಸಿಗೋದು ಹೊಳ್ಳಿ. ಅದಕ್ಕೆ ರೆಡಿ ಇದ್ದೀವೇನೋ ಹೊಳ್ಳಿ ಸಿಕ್ಕಾಗ ಅದಕ್ಕೆ ರೆಡಿ ಇರೋದಿಲ್ಲ, ಮತ್ತು ಅದಕ್ಕೆ ಹೊಳ್ಳಿ ರೆಡಿ ಇರೋದಿಲ್ಲ. ಅದಕ್ಕೆ ನೋಡ್ರಿ ಎಲ್ಲರ ಜೊತೆನೂ ನಾವು ಹೆಂಗಿರ್ಬೇಕ್ರಿ, ಎಲ್ಲರ ಜೊತೆನೂ ನಾವು ಹೆಂಗಿರ್ಬೇಕ್ರಿ ಗೌರವ. ನಿಮಗೆ ಅವರು ನನಗೆ ಹಂಗೆ ಟ್ರೀಟ್ ಮಾಡ್ಬೇಕಂದ್ರೆ ನೀವು ಅವ್ರನ್ನ ಟ್ರೀಟ್ ಮಾಡೋಕೆ ರೆಡಿ ಆಗ್ರಿ. ಇದು ಇಷ್ಟು ನನಗೆ ಸೇರ್ತಲ್ಲ, ಭಾಳ ಚಂದ ಐತ್ರಿ ಅಕ್ಕೋರ. ಇದು ಒಂದು ಲೈನ್ ನನಗೆ ಭಾಳ ಸೇರ್ತ. ನೀವು ಎಷ್ಟು ಶಾಣೆ ಇರ್ಬೋದು, ನೀವು ಎಷ್ಟು ಗಳಿಸಿರ್ಬೋದು, ನೀವು ಎಷ್ಟು ಸಾಧಿಸ್ಬೋದು, ಕರೆ ನೀವು ಮತ್ತೊಬ್ಬರನ್ನ ಹೆಂಗೆ ಟ್ರೀಟ್ ಮಾಡ್ತೀರಿ ಅದೇ ನಿಮ್ಮ ಜಾಣತನ. ಲಕ್ಷ ಕೊಟ್ಟು ಕೇಳ್ರಿ, ನೀವು ಹೆಂಗೆ ಮಾತಾಡ್ತೈತೆ ನೋಡ್ರಿ ಮಂದಿ. ಲಕ್ಷ ಕೊಟ್ಟು ಕೇಳ್ರಿ. ನೀವು ಒಂದು 30,000 ಗಳಿಸಾತೀರಂತ, 1 ಲಕ್ಷ ಗಳಿಸ್ತೀರಂತ ತಿಂಗಳ
ಒಂದು 3 ಫ್ಲೋರಿಂದ 4 ಫ್ಲೋರಿಂದ RCC ಮನೆ ಕಟ್ಟಿರ್ಬೋದು ಅಂತ ತಿಳ್ಕೊರಿ. ನಿಮ್ಮ ಮನೆ ಮುಂದೆ 3 ಕಾರ್ ನಿಂತಾವಂತ ತಿಳ್ಕೊರಿ. ನೀವು ಕಲ್ತಿದ್ದು ಕೂಡ ಭಾಳ ದೊಡ್ಡ ದೊಡ್ಡ ಡಿಗ್ರಿ ಕಲ್ತಿರ್ಬೋದು ಅಂತ ತಿಳ್ಕೊರಿ. ಇವೆಲ್ಲ ಇದ್ರೂ ನೀವು ಮತ್ತೊಬ್ಬರನ್ನ ನಿಮ್ಮ ಹತ್ರ ಇದ್ದಾಗ, ನಿಮ್ಮ ಸಂಬಂಧನ ಬಂದಾಗ ನೀವು ಅವರಿಗೆ ಹೆಂಗೆ ಫೀಲ್ ಮಾಡಿಸ್ತೀರಿ ಅದು ಭಾಳ ಇಂಪಾರ್ಟೆಂಟ್. ಈ ಲೈನ್ ಭಾಳ ಸರಿ ಐತ್ರಿ ನಂಗೆ. ನಿಮ್ಮ ಜೊತೆಗಿರೋರು ನಿಮ್ಗೆ ಎಷ್ಟೇ ನೀವು ಎಷ್ಟು ಸಾಧಿಸಿರ್ಬೋದು ನೀವು, ಕರೆ ನಿಮ್ಮ ಜೊತೆ ಇದ್ದವ್ರಿಗೆ ನೀವು ಹೆಂಗೆ ಫೀಲಿಂಗ್ ಮಾಡಿಸ್ತೀರಿ ದ್ಯಾಟ್ಸ್ ಇಂಪಾರ್ಟೆಂಟ್. ಅವ್ರಿಗೆ ಏನ್ರಿ ನಿಮ್ಮ ಜೊತೆಗಿದ್ದ ಫೀಲಿಂಗ್ ಅನುಭವ ಆಯ್ತು, ಕೀಳರಿಮೆ ಅಥವಾ ಕಡಿಮದ ಅನುಭವ ಮಾಡಿಸಿದ್ರಿ. ಏನು ಮಾತಾಡ್ತಾನೆ ಗೊತ್ತೇನ್ರಿ? ಇರ್ಬೋದು ತಗೋ ಒಂದು 3 ಫ್ಲೋರಿನ ಮನೆ, ಇರ್ಬೋದು ತಗೋ 3 ಗಾಡಿ, ಇರ್ಬೋದು ತಗೋ ಒಂದು ಶಾಣತನ, ಇರ್ಬೋದು ತಗೋ ಒಂದು ಮನ್ಯಾಗ ಬಂಗಾರ, ನಾವೇನು ತೊಗೊಂಡು ಮಾಡೋಣ. ಹಿಂಗೆ ಮಾತಾಡ್ತಾನೆ ರೀ. ಅದಕ್ಕೆ ಯಾವಾಗಲೂ ನೋಡ್ಕೋರಿ, ನಾವು ಇವತ್ತು ಲಕ್ಷ್ಮೀನಾರಾಯಣ ಆಗಕ್ಕೆ ಬಂದ್ಮೇಲೆ ನನ್ನ ಜೊತೆಗಿರೋರ್ಗೆ ನಾ ಹೆಂಗೆ ಫೀಲಿಂಗ್ ಮಾಡಿಸ್ತೀನಿ, ನಾ ನಾ ಮೇಲ್ಪಟ್ಟಕಿ ನೀ ಕೆಳಗಂತ ಫೀಲಿಂಗ್ ಮಾಡಿಸ್ತೀನಿ. ನಾ ದೊಡ್ಡವ, ನಾ ದೊಡ್ಡಕಿ, ನಾ ಈ ಟೀಚರ, ನಾ ಅವ್ರಂತ ನಾ ಫೀಲಿಂಗ್ ಮಾಡಿಸ್ತೀನಿ. ನಾ ಬಾಸ, ನಾ ಡೊಮಿನೇಟರ, ಅವ್ರ ತಳಗಿನವ್ರ ಕೆಲಸ ಆಳುಗಳ ಹಂಗೆ ಫೀಲಿಂಗ್ ಮಾಡಿಸ್ತೇನಂದ್ರೆ ಅದಕ್ಕೆ ನೋಡ್ರಿ, ಸಾಯ್ಬೇಕಾದ್ರೆ ನನಗೆ 2 ಜನ ಹಿಂದೆ ಮಂದಿ ಬರೋರು ಅದಾರ. ಅದು ಯಾವಾಗ ಬರೋಕ್ಕೆ ಸಾಧ್ಯ ಐತ್ರಿ? ಅವ್ರು ನನ್ನ ಜೊತೆಗಿದ್ದ ಹೆಂಗೆ ಫೀಲ್. ನನಗೆ ಈ ಲೈನ್ ಇಷ್ಟು ಸೇರೈತ್ಲ, ಅವಾಗ ನನಗೆ ಅನ್ನಿಸ್ತು ಏನೋ ಜೀವನದಾಗ ಸಾಧಿಸ್ಬೇಕಂದ್ರೆ ನಮ್ಮ ಜೊತೆಗಿರೋನವ್ರಿಗೆ ಹೆಂಗೆ ಬಂದರೆ ಎಲ್ಲರೂ ಓಡಿ ಹೋಗ್ತಾರೆ, ನಾನು ಬಂದ್ರೆ ಅಂಜುತ್ತಾರಾದ್ರೆ ತೊಗೊಂಡು ಏನು ಮಾಡೋದು? ಮುಂದಷ್ಟೇ ನಾ ಬಂದ್ರೆ ಸಾಕು, ನನ್ನ ಹತ್ರ ಓಡಿ ಬರ್ತಾರಂದ್ರೆ ಹೆಂಗಿರ್ಬೇಕ್ರಿ? ಇದು ಫೀಲಿಂಗ್ ಏನು ಅನುಭವ ಮಾಡಿಸೋದೈತಲ್ರಿ, ಇದ ಜೀವನದ ಕಲೆ. ಅದಕ್ಕೆ ಈಗ ನೀವು ಅನ್ಕೋರಿ, ನಾ ಯಾರ ಜೊತೆ ಇರ್ತಿಲ್ಲ, ನಾ ಹೆಂಗೆ ಫೀಲಿಂಗ್ ಮಾಡಿಸ್ತೀನಿ. ಇದೇನೇನು ಕಲ್ತು ಹೇಳ್ರಿ ಇವತ್ತು. ಇನ್ನು ಪ್ರಕೃತಿ, ಗಿಡಕ್ಕೂ ಕಿಮ್ಮತ್ತು ಕೊಡ್ಬೇಕು. ಒಬ್ಬ ವ್ಯಕ್ತಿ ಬರ್ತಾನೆ, ನನ್ನ ಕಟ್ಟಿಗೆ ಕೂಳ್ಬೇಕಾಗಿರ್ತೈತೆ ರೀ ಮನೆ ಹೋಗಿ ಅಡುಗೆ ಮಾಡ್ಸಕ್ಕೆ. ಅದಕ್ಕೆ ಕಟ್ಟಿಗೆ ಕಡಿಬೇಕಂತ ದಿವಸ ಬಂದು ನೋಡ್ತಿರ್ತ, ಒಂದು ಗಿಡ ಕಾಣ್ತೈತೆ ರೀ, ತೊಗೊಂಡು ಬರ್ತಾನೆ ರೀ. ತೊಗೊಂಡು ಬಂದ ಕೂಡ ಎದುರುಗಡೆ ಗಿಡವನ್ನು ಇನ್ನೇನು ಹೋಗಿ ಕಟ್ ಮಾಡೋಷ್ಟ್ರೋಗ ಅನ್ನಾರ. ಅಷ್ಟೊತ್ತಿಗೆ ದೊಡ್ಡ ಪಕ್ಷಿ ಗುಬ್ಬಿ ಗೂಡು ಕಟ್ಟಿರ್ತೈತಿ. ಆಯ್ತು ತಗೋ, 1 ವಾರ ಬಿಡ್ತೇನೆ, ಆಮೇಲೆ ಗುಬ್ಬಿ ಹಾರಿ ಹೋಗ್ತೈತಿ, ಆಮೇಲೆ ಬೇಕಾದ ಗಿಡ ಕಟ್ ಮಾಡೋಣ ಅಂತ ಹೊಳ್ಳಿ ಬರ್ತಾನೆ ರೀ. ಮತ್ತು 1 ವಾರ ಬಿಟ್ಟು ಹೋಗ್ತಾನೆ ರೀ. ಅಷ್ಟೊತ್ತಿಗೆ ಹೂ ಬಿಟ್ಟಿರ್ತಾವ್ರಿ ಗಿಡ ತುಂಬ. ಆತು ಬಿಡು, 1 ವಾರ ಬಿಟ್ಟು ಆದ್ಮೇಲೆ ಮತ್ತೆ ಗಿಡ ಕಟ್ ಮಾಡೋಣ ಅಂತ ಹೊಳ್ಳಿ ಬರ್ತಾನೆ ರೀ. ಮತ್ತು 1 ವಾರ ಆದ್ಮೇಲೆ ನೋಡ್ತಾನೋ ಅವು ಗಿಡ ಹೂ ಎಲ್ಲ ಹೋಗಿ ಹಣ್ಣಾಗಿರ್ತಾವೆ. ಆತು ಬಿಡು, ಹಣ್ಣು ಎಲ್ಲ ಇದಾದ್ಮೇಲೆ ಬೇಕಾದ್ರೆ 1 ವಾರ ಬಿಟ್ಟು ಬರೋಣ ಅಂತೇಳಿ ಮತ್ತೆ ಹೊಳ್ಳಿ ಬರ್ತಾನೆ. ಮತ್ತು ಹೊಳ್ಳಿ ಬಂದು ನೋಡ್ತಾನೆ ರೀ, ಅವೆಲ್ಲ ಹಣ್ಣು ಆಮೇಲೆ ಆ ಹಣ್ಣದ ಎಲ್ಲ ಹೋದ ಮೇಲೆ ಅವನು ತಿನ್ನಕ್ಕೆ ಅನೇಕ ಪಕ್ಷಿಗಳು ಬಂದು ಕೂತಿರ್ತಾವೆ. ಆತ ಬಿಡಿ, ನಿನ್ನೆ ಬೇಡ ಅಂತ ಹೇಳಿ ಬರ್ತಾನೆ. ಮತ್ತು 1 ವಾರ ಬಿಟ್ಟು ಬಂದು ನೋಡ್ತಾನೋ ಅದು ಗಿಡದ ಬಡ್ಯಾಗ ಬಂದು ಕುಂಡಿರ್ತಾನೋ. ಅನೇಕರು ಬಂದು ನೆರಳು ತೋತಿರ್ತಾರೆ, ಎಲ್ಲ ಮಾಡ್ತಿರ್ತಾರೋ. ಅದಕ್ಕೆ ಅವಂಗೆ ಅನ್ನಿಸ್ತೈತಿ, ಇದು ಎಲ್ಲರಿಗೂ ಇಟ್ಟು ಉಪಯೋಗ ಆಗೋದೈತಿ, ನಾ ಯಾಕೆ ಇದನ್ನು ಗಿಡ ಕಟ್ ಮಾಡಿ ಇದು ಮಾಡಲಿ ಅಂತ ಹೇಳಿ ಅದನ್ನು ಬಿಟ್ಟು ಬಿಡ್ತಾನೆ. ಹಂಗೆ ನಾವು ಏನು ಮಾಡ್ಬೇಕ್ರಿ? ಪ್ರಕೃತಿನ ನಾವು ಏನು ಮಾಡತ್ತೀವಿ? ನನಗೂ ಒಮ್ಮೆ ಈ ಕತೆ ಕೇಳ್ಕೊಳ್ಳಿ ಹೆಂಗೆ ಅನ್ನಿಸ್ತಂದ್ರಿ, ನಾವು ಅನೇಕ ಮನೆಯೊಳಗೆ ಫರ್ನಿಚರ್ಗಳನ್ನ ಮಾಡ್ತಿರ್ತೀವಿ. ಫರ್ನಿಚರ್ಗಳ್ರಿ, ಅಲ್ಲಿ ಕಪಾಟ್ ಇಲ್ಲಿ ಕಪಾಟ್, ಒಂದು ಗಿಡ ಕಟ್ ಮಾಡಲೇ ಕಪಾಟ್ ಅಲ್ರಿ. ಗಿಡ ಕಟ್ ಮಾಡಲಾರ್ದ ಕಪಾಟ್ ಅಂತೂ ಆಗಂಗಿಲ್ಲ. ಆಮೇಲೆ ಅನ್ನೋದೈತಿ ಇಟ್ಟ್ಯಾಕ ಕೆಬ್ಬಣದ ಮಾಡಿಸೋದು ಭಾಳ ಚಲೋ ರೀ ಅದು. ಆಮೇಲೆ ಅನಿಸಕತ್ತು ಎಟ್ಟು ನಾವು ಗಿಡವನ್ನು ಹಾಗೆ ಕಟ್ ಮಾಡ್ತೀವಿ, ಆಮೇಲೆ ಹಿಂಗೆ ಅನ್ನಿಸ್ತಿ. ಆಮೇಲೆ ಮತ್ತೆ ಅನ್ನೋದು ಎಟ್ರ ಬಿಸಿಲೈತ್ರಿ, ಅಟ್ಟಂಗೆ ಬಿಸಿಲೈತ್ರಿ. ನಾವೆಲ್ಲ ಗಿಡ ಕಟ್ ಮಾಡಿ ಹೋಗ್ದೇವಿ, ಮಳೆ ಆಗ್ಬಾತು. ಅವೇ ನನಗೂ ಅವಾಗ ಅನ್ನಿಸ್ತ್ರಿ, ಹೌದಲ್ಲ, ನಾವು ಮನೆ ತುಂಬ ಅಲ್ಲಿ ಕಪಾಟ್ ಇಲ್ಲಿ ಕಪಾಟ್ ಮಾಡ್ಕೋತೀವಿ. ಪ್ರಕೃತಿ ನಿಸರ್ಗದಿಂದ ಎಷ್ಟು ದೂರ ಆಗತ್ತೇವಲ್ಲ, ಕಟ್ಗೆ ಹಾಳು ಮಾಡಾಕತ್ತೇವಲ್ಲ ಅಂತ ಹಂಗೆ ಅನ್ನಿಸ್ತ್ರಿ ನನಗೆ. ಅದಕ್ಕೆ ನಾವು ಪ್ರಕೃತಿಗೂ ಎಲ್ಲರಿಗೂ ಕೂಡ ಜೀವನ ಮಾಡಕ್ಕೆ ಕೊಡಬೇಕ್ರಿ, ಮತ್ತು ನಾವು ಜೀವಿಸಬೇಕು. ಎಲ್ಲರಿಗೂ ಕೂಡ ಗೌರವ ಕೊಡಬೇಕು. ಮತ್ತು ಈಗ ಏನೇನು ನೋಡಿದ್ವಿ ಹೇಳ್ರಿ ನಾವು? ಎಲ್ಲ ದೊಡ್ಡವರಿಗೆ, ಟೀಚರ್ಸ್ಗೆ, ವಯಸ್ಸಾದವ್ರಿಗೆ, ಎಲ್ಲರಿಗೂ
ಮತ್ತು ಇನ್ನು ಗೌರವ ನಾವು ಎಲ್ಲರ ಇನ್ನೊಂದು ಮಾತ್ರ ಇನ್ನು ನಾವು ಗೌರವ ಎಲ್ಲರಿಗೂ ಆಯ್ತರ ಇನ್ನು ಗೌರವ ಇನ್ನು ಗೌರವ ನಾವು ಎಲ್ಲರಿಗೂ ಕೊಡಬೇಕು. ಒಬ್ಬ ವುಡ್ ಕಟ್ಟರ್ ಇರ್ತಾನೆ ರೀ, ಕಟ್ಗೆ ಕಡಿಯವ ಇರ್ತಾರೋ, ಅವ ಏನು ಮಾಡ್ತಿರ್ತಾನಂದ್ರೆ ಪ್ರತಿದಿನ ಬಂದು ಕಟ್ಟಿಂಗ್ ಮಾಡ್ತಿರ್ತಾನೆ. ಕರೆ ಅವ ಭಾಳ ಶಾನೆ ಇರ್ತಾನೆ ರೀ. ಊರಾಗಿನ ಮಂದಿ ಎಲ್ಲ ಬಂದು ಮಾತಾಡಿಸ್ತಿರ್ತಾರೆ, ನೀ ಇಟ್ಟಂಗೆ ಶಾನೆ ಅದಿ ಅಂಥೇಳಿ. ಒಬ್ಬ ಬರ್ತಾನೆ ಕೆಲಸ ಅವ್ನ ಕೈಯಾಗ. ಕರೆ ಅವ ಬರೀ ವುಡ್ ಕಟ್ಟಿಂಗ್ ಅಷ್ಟೇ ಮಾಡ್ತಿರ್ಲಕ್ಕ ಹಂಬಲ್ ಬಾ ಇರ್ತಾನೆ, ನಮ್ರ ಬಾ ಇರ್ತಾನೆ, ನಿರ್ಮಾಣ ಇರ್ತಾನೆ, ಅಟ್ಟು ಹೆಸರು ಗಳಿಸ್ಕೊಂಡಿರ್ತಾನೆ, ಶಾನ್ರೊಳಗೂ ಹೆಸರು ಗಳಿಸಿರ್ತಾನೆ ರೀ. ಅಟ್ಟೊತ್ತಿಗೆ ಒಬ್ಬ ಕೆಲಸದವ ಅವನ ಕೈಯಾಗ ಕೆಲಸ ಮಾಡವ ಬರ್ತಾನೆ, ನಾನು ನಿಮ್ಮ ಕೈಯಾಗ ಕೆಲಸ ಮಾಡ್ಬೇಕ್ರಿ, ನಿಮ್ಮ ಕಡೆ ಇರುವಂಥ ಕಲೆಯನ್ನು ನಾವು ಕಲಿಬೇಕಾಗೈತಿ ಅಂತ ಹೇಳ್ತಾನೆ. ಆಯ್ತು ರೀ ಕಲಿ, ಆದ್ರೆ ನೋಡ್ತೇನೆ ನಾನು ಹೆಂಗೆ ಕಲಿತಿ ಅಂತೇಳಿ ಕಲಿತಾನೆ ರೀ, ಶಾನೆ ಆಗ್ತಾನೆ ರೀ. ಅವು ಕಳಿಸುವಂಥ ಕಲೆಯನ್ನು ಕಲಿತಾನೆ ರೀ. ಆದ್ರೆ ಸ್ವಲ್ಪ ಗೌರವ ಇರೋಂಗಿಲ್ಲ. ಒಂದಾರ ಜೊತೆ ಹೆಂಗೆ ಬೇಕಾದ್ರೆ ಮಾತಾಡೋದು, ಎಲ್ಲರ ಜೊತೆ ಹೆಂಗೆ ಬೇಕಾದ್ರೆ ಮಾತಾಡೋದು, ಹಾಗೆಲ್ಲ ಮಾತಾಡ್ತಿರ್ತಾನೆ. ಅದು ನೋಡ್ತಾನೆ. ಆಮೇಲೆ ಇನ್ನು ಅವ್ನಿಗೆ ಪಾಠ ಕಳಿಸ್ಬೇಕಲ್ರಿ, ಪಾಠ ಕಳಿಸ್ಬೇಕಾದ್ರೆ ಅವ್ನು ಹೇಳ್ತಾನೆ, ನೀ ಹಿಂಗೆ ಮಾಡ್ರೆ ನಾ ನಿನಗೆ ಕಳ್ಸಂಗಿಲ್ಲ ಅಂತ ಹೇಳ್ತಾನೆ. ಮೊದಲು ನೀ ಎಲ್ಲರಿಗೂ ಗೌರವ ಕೊಡು, ಆಮೇಲೆ ನಾನು ಹಿಂಗೆ ಕಳಿಸ್ತೀನಿ ಅಂತಾನೆ ರೀ. ಅವ್ನಿಗೆ ಮೊದಲರ ಗೌರವ ಕೊಡ್ಬೇಕಾದ್ರೆ ಒಳಗತ್ತು ಭಾಳ ತ್ರಾಸ ಆಗ್ತೈತೆ ರೀ. ನಾಯಕಗಳು ನೀವು ಅವ್ನಿಗೆ ಆಗ್ತೈತೆ ಚಂದ ಹಿಂಗೆ ಮಾತಾಡು, ಆಮೇಲೆ ನಾನು ನಿನಗೆ ಕಳಿಸ್ತೀನಿ ನಾವು. ಆ ಪ್ರಾಣಿ ಬರ್ತೈತೆ ರೀ ಅವನ ಹತ್ರ, ಪ್ರಾಣಿ ಬಂದ್ರೆ ಅದಕ್ಕೆ ಬಡದು ಕಳಿಸ್ತಾನೆ ರೀ. ಅವ್ನು ಮತ್ತೇನು ಮಾಡ್ತಾನೆ, ಪ್ರಾಣಿ ಕರಿ, ಅದಕ್ಕೆ ಊಟ ತಿನ್ನಿಸು, ಅದಕ್ಕೆ ಅದ್ರ ಮೈ ಕೈ ಆಡಿಸು, ಆಮೇಲೆ ನಾನು ನಿಂಗೆ ಕಳಿಸ್ತೀನಿ ನಾವು. ಹಿಂಗೆ ಮಾಡಿ ಅವು ಎಲ್ಲರಿಗೂ ಗೌರವ ಕೊಡೋಕೆ ಕಲಿತಾನೆ ರೀ. ಮತ್ತು ಮೇಲಾಗಿ ಅವ್ನ ಮುಖದ ಖುಷಿ ಬರೋಕೆ ಹಿಡಿತೈತೆ ರೀ. ಆ ಖುಷಿ ಬಂದ್ಕೊಳ್ಳಿ ಅವ್ನು ಹೋಗಿ ಸರಿಗೆ ಅವನ ಟೀಚರ್ಗೆ ಹೋಗಿ ಹೇಳ್ತಾನು, ನೀವು ನನಗೆ ಕಳಿಸಿದ್ರಿ ಏನಂದ್ರೆ ನಾ ಅನ್ಕೋತಿದ್ದಿ ಒಬ್ರಿಗೆ ನಾ ಬಾಗಿದ್ನಿ ಅಂದ್ರೆ ನಾನು ಕಡಿಮೆ ಆಕ್ಕೇನಂತ ತಿಳ್ಕೊಂಡು, ಕರೆ ಈಗ ಅನಿಸತೈತಿ ನಾ ಒಬ್ರಿಗೆ ಬಾಗೋದನ್ನು ಸ್ಟ್ರೆಂತ್ ಅಂಥೇಳಿ. ಅದು ಕ್ಯಾರೆಕ್ಟ್ರ್ ಅದೇನ್ರಿ ಚರಿತ್ರ ಅಂತ ತೋರಿಸ್ತೈತಿ. ಅದಕ್ಕೆ ನಿಮ್ಮ ಭಾಳ ಥ್ಯಾಂಕ್ಸ್, ನನಗೆ ಕಟ್ಟಿಂಗ್ ಮಾಡೋದು ಕಳಿಸ್ಕೊಟ್ರಿ, ಈ ಕಡೆ ಎಲ್ಲರ ಜೊತೆನೂ ಬಾಗಿ ಮತ್ತು ಎಲ್ಲರ ಜೊತೆ ಹೊಂದ್ಕೊಂಡು ನಡೆಯೋದನ್ನು ಕಳಿಸಿದ್ರಿ ಅಂತ ಹೇಳ್ತಾರೆ. ಹಾಗಾರಿ ನಾವೆಲ್ಲರಿಗೂ ಇನ್ನೊಂದು ನಾವು ಗೌರವ ಸಮಯಕ್ಕೂ ಕೊಡ್ಬೇಕ್ರಿ. ಸಮಯಕ್ಕೆ ಗೌರವ ಕೊಡ್ತೇವ್ರಿ. ಈಗ ಅಕ್ಕೋರು ಆಗ್ಯಾರ ಅನ್ನತಿದ್ರ, ಟ್ರೈನ್ ಇತ್ತಂದ್ರೆ ಟ್ರೈನ್ 3 ಬೆಲ್ ಆಗೋ ಮಟ್ಟ ಒಂದೇ ಬೆಲ್ ಹಾಕೈತ್ರಿ. ಆದ್ರೆ ಬಾಬಾ ನಮ್ಗೇನು ಹೇಳ್ತಾರ್ರಿ, ಗೌರವ ಸಮಯಕ್ಕೂ ಕೊಡ್ರಿ ಅಂತ ಹೇಳ್ತಾರೆ. ಆದರೂ ಸ್ಪೆಷಲಾಗಿ ಸಂಗಮದ ಸಮಯ ಒಂದೊಂದು ಸೆಕೆಂಡು ಎಷ್ಟು ಮೂಲ್ಯವಾನ್ ಇರ್ತೈತಿ. ಒಬ್ಬ ಹುಡುಗ ಭಾಳ ಅಲಸಿ ಇರ್ತಾನೆ ರೀ, ಶಾನೆ ಮಾತ್ರ ಭಾಳ ಇರ್ತಾನೆ ರೀ, ಭಾಳ ಅಲಸಿ ಅಂದ್ರೆ ಹೆಂಗೆ ಕೇಳ್ಕೊಬೇಡ್ರಿ, ಎಲ್ಲದಕ್ಕೂ ಆಮೇಲೆ ಅನ್ಕೋತಿರ್ತಾನೆ. ಅವಂಗೆ ಜೀವನಾಗ ಅವ್ನ ಹುಡುಗರು, ಅವನ ಜೊತೆ ಇರೋರು ಹುಡುಗರು ಎಲ್ಲ ಮುಂದೆ ಹೋಗ್ಬಿಡ್ತಾರೆ. ಕರೆ ಅವಂಗೆ ಮುಂದೆ ಹೋಗಾಕ ಅವಕಾಶ ಸಿಗಲಿಲ್ಲ, ಭಾಳ ತ್ರಾಸ ಮಾಡ್ಕೋತಾನೆ ರೀ. ಆಮೇಲೆ ಅಟ್ಟೊತ್ತಿಗೆ ಅಲ್ಲಿ ಊರಾಗ ಒಬ್ಬ ಹಿರಿಯರು ಬರ್ತಾರೋ, ಅವ ಹೇಳ್ತಾನೆ ನಾ ಹಿಂಗೆ ಅಂತ ಹೇಳ್ಕೊಳ್ಳಿ. ಅವಾಗ ಅಂತಾನೆ, ನಿನ್ನ ಆಲ್ಸಿತನ ನಿನ್ನ ಜೀವನಕ್ಕೆ ಏನಾಗತ್ತೈತಿ, ನೀ ಸಮಯಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ, ನೀ ಸಮಯಕ್ಕೆ ಗೌರವ ಕೊಡು, ನಿನಗೆಲ್ಲ ಆಕೈತಿ ಅಂತ ಹೇಳ್ತಾನೆ. ಅದಕ್ಕೊಂದು ಕತೆ ಹೇಳ್ತಾನೆ ರೀ. ಒಬ್ಬ ಹುಡುಗ ಒಬ್ಬ ಫ್ರೆಂಡ್ ಇರ್ತಾನಂತೆ, 2 ಫ್ರೆಂಡ್ಸ್ ಇರ್ತಾರಂತೆ, ಸ್ಕೂಲ್ನಾಗ ಫ್ರೆಂಡ್ಸ್ ಇರ್ತಾರೆ. ದೊಡ್ಡವ್ರಾದ್ಮೇಲೆ ಅವ್ರ ಅಣ್ಣವರು ರಾಜ ಆಗ್ತಾರಂತ, ಅವ್ನ ಫ್ರೆಂಡ ಇವು ಬಡವ ಆಗ್ತಾರೆ. ಒಂದು ದಿವಸ ಆ ಬಡವ ಹಿಂಗೆ ಅಡ್ಡಾಡ್ಬೇಕಾದ್ರೆ ಒಂದು ಅರಮನೆ ಭೇಟಿ ಆಕೈತೆ. ಅಲ್ಲಿ ಇವಂದ ಫ್ರೆಂಡ್ ರಾಜ ಇರ್ತಾನೆ. ಹೋಗಿ ಭೇಟಿ ಆಗ್ತಾನು, ನೀ ನನ್ನ ಫ್ರೆಂಡ್ ಅಲ್ಲ ಅಂತ ಹಿಂಗೆ ಹೇಳ್ತಾನೆ, ನಾನು ಭಾಳ ಬಡತನ ಐತಿ, ನೀನು ರಾಜ ಅದೇ. ಅದಕ್ಕೆ ಅವ ಹೇಳ್ತಾನೆ, ಆತಂಗಾರ ನಾಳೆ ರಾತ್ರಿವರೆಗೂ ನೀ ಇಲ್ಲಿ ನನ್ನ ಅರಮನೆಗೆ ಬಂದು ಏನು ಬಂಗಾರ ಬೇಕು ತೊಗೊಂಡು ಹೋಗು, ನಿನಗೆ ಅವಕಾಶ ಐತಿ ಅಂತ ಹೇಳ್ತಾನೆ. ಅವ್ನಿಗೆ ಅವಕಾಶ ಐತಿ, ನೀನು ನಾಳೆವರೆಗೂ ನೀನು ಒಂದು ದಿನ ಎಷ್ಟು ಬಂಗಾರ ಬೇಕಲ್ಲ ನಿಂಗೆ ತೊಗೊಂಡು ಹೋಗು, ನಿನಗೆ ಅವಕಾಶ ಐತಿ ಅಂತ ಹೇಳ್ತಾನೆ. ಆಯ್ತಂತ ಬಂದು ಪತ್ನಿ ಹೇಳ್ತಾಳೆ. ಪತ್ನಿರೂ ಭಾಳ ಖುಷಿ ಆಗ್ತಾಳ್ರಿ. ನೋಡ್ರಿ ಸುಳ್ಳು ಹೌದು ಅಂತ, ಇಲ್ಲ ಕರೆನ ಹೇಳ್ತಾಳೆ. ಪತ್ನಿ ಹೇಳ್ತಾರೆ, ಹಂಗಾರೆ ಹೋಗ್ರಿ ಅಂತ ಹೇಳ್ತಾರೆ. ತಡಿ ಒಂದಿಟ್ಟು ಊಟ ಮಾಡ್ತೇನೆ ತಡಿ ಅಂತಾನೆ. ಊಟ ಮಾಡ್ತಾನೆ ರೀ ಇನ್ರೆ ಹೋಗ್ರಿ ಅಂತ. ತಡಿ ನಾ ಮಾಡ್ಕೋತೀನಿ, ನಿದ್ದೆ ಬರತೈತಿ, ಮಾಡ್ಕೋತಾನ್ರಿ, ನಿದ್ದೆ ಆಗ್ತೈತಿ. ಮುಂಜಾನೆ ಆಕೈತ್ರಿ, ಮುಂಜಾನೆ ಆದ್ಕೊಳ್ಳಿ ಏನ್ರಿ ಹೋಗ್ರಿ, ತಡಿ ನಾಷ್ಟ ಮಾಡ್ತೀನಿ ಅಂತಾನ್ರಿ. ಆಮೇಲೆ ಮತ್ತೆ ನಾಷ್ಟ ಮಾಡ್ತಾನೆ. ಮತ್ತು ನಾಷ್ಟ ಮಾಡಿ ಬಿಸಿಲು ಭಾಳ ಐತೆ, ಆಮೇಲೆ ಹೋಗ್ತೇನೆ, ಸಾಯಂಕಾಲ 4-5 ಸುಮಾರು ಹೋದ್ರು ಸಾಕು, ರಾತ್ರಿ ಮುಗಿಸ್ತಾವಲ್ಲ
ಅರಮನೆಗೆ ಹೋಗ್ತೀನಿ ಅಂತಾಳೆ. ಅಷ್ಟೊತ್ತಿಗೆ ಸಾಯಂಕಾಲ ಮಧ್ಯಾಹ್ನ ನಿದ್ದೆ ಹತ್ತಿ ಬಿಡ್ತೈತಿ. ಸಾಯಂಕಾಲ ಆಗೋಷ್ಟ್ರೋಗ 6:30 7 ಆಕೈತಿ. ಅಷ್ಟೊತ್ತಿಗೆ ಒಂದು ಅರಮನೆ ಕದ ಮುಚ್ಚಿಬಿಡ್ತೈತಿ. ಹಂಗೆ ಬಾಬಾನು ನಮಗೆ ಹೇಳ್ತಾನೆ, ಸಂಗಮದ ಸಮಯ ಏನೈತ್ರಿ ಭಾಳ ಮೂಲ್ಯವಾನ್ ಐತಿ. ಯಾರು ಮಾಡ್ಕೋತಾರೋ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಮಾಡೋದು ತಗೋ, ಆಮೇಲೆ ಮಾಡೋಣ ತಗೋ, ನೋಡೋಣ ತಗೋ, ಆಮೇಲೆ ಮಾಡೋಣ್ರಿ ಅಂದ್ರೆ ನಾವು ಸಮಯಕ್ಕೆ ಕಿಮ್ಮತ್ತು ಕೊಡಲಿಲ್ಲ ಅಂದ್ರೆ ಸಮಯನೂ ನಮಗೇನು ಮಾಡಂಗಿಲ್ಲ ರೀ, ಕಿಮ್ಮತ್ತು ಕೊಡಂಗಿಲ್ಲ. ಸೊ ಅದಕ್ಕೆ ಇವತ್ತಿನ ಪಾಠದಿಂದ ನಾವು ಏನು ಕಲಿಯೋಣ್ರಿ, ಇದು ಒಂದು ಲೈನ್ ಭಾಳ ಇಂಪಾರ್ಟೆಂಟ್ ಐತಿ, ನಂಗೆ ಭಾಳ ಸರಿ ಐತ್ರಿ. ನೀವೆಲ್ಲರೂ ಇಟ್ಕೊರಿ. ನೀವು ಎಷ್ಟು ಮುಂದೆ ಹೋಗ್ರಿ, ನಿಮ್ಮ ಜೊತೆಗಿದ್ದ ಅವ್ರಿಗೆ ನಿಮ್ಮಿಂದ ಏನು ಫೀಲಿಂಗ್ ಬರ್ತೈತಿ ಅದನ್ನು ಅಷ್ಟೇ ಚೆಕ್ ಮಾಡ್ಕೊರಿ. ಅದು ಖರೇ ಸಾಧನೆ. ಈಗ ನಿಮ್ಮ ಮನ್ಯಾಗ ಹೋಗ್ರಿ, ನಿಮ್ಮಿಂದ ನಿಮ್ಮ ಸೊಸಿ ಹೆಂಗೆ ಕಿಮ್ಮತ್ತು ಕೊಡ್ತಾಳೋ, ಯಾಕೆ ಕೊಡ್ತಾ ಇಲ್ಲ, ಬಟ್ ಅವ್ರ ಮೇಲೆ ಮಾಡಬೇಡ್ರಿ. ಅವ್ರಿಗೆ ಹಂಗೆ ಫೀಲಿಂಗ್ ಮಾಡಿಸಿದ್ರೆ ಅವ್ರು ನಮ್ಗೆ ಗ್ಯಾರಂಟಿ ನಮ್ಗೆ ಫೀಲಿಂಗ ಮಾಡಿಸತಾರ. ಓಂ ಶಾಂತಿ ರೀ. ಛಾಯಾ ಮೇ खिला है हर एक मन का उपन, सभी भाई बहनों का दिल से आभार। आपकी सेवा ने सफलता बनाई बार बार। इस कार्यक्रम के प्रबंधक के रूप में सुनो ये गीत मेरे दिल से आभार। आपके बिना ये संभव ना होता, आपका समर्पण ये दिन सजाता। अलौकिक परिवार की यही है शक्ति, प्रेम और सेवा की सच्ची भूमि। धन्यवाद हर उस आत्मा का जिसने बनाया ये कार्य महान। बाबा की यज्ञ में दिया आहुति, मिला सबको साक्षात वरदान। सबसे पहले बाबा का आभार, आभार हो आभार। हम सबको पाया प्यार, आपकी सेवा में सफलता बनाई बार बार। सुनो ये गीत मेरे दिल से है आभार, आभार हो आभार। हमारे अलौकिक परिवार का उपकार है, सेवा समर्पण प्रेम भरा हर दिल में सच्चा संस्कार है। ओम शांति। थैंक यू।